ನಿಧಿ 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 ಯಾಕ ಮಗ್ನೆ ಬಾ. ಇಲ್ಲ ಅವಳು ರಂಬಲ್ ಮನ್ಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಇನ್ನೇನ್ ಕೆಲಸ ಇತ್ತು, ನಾನು ಹೋಗ್ಬಿಟ್ಟು ಬಾವಾ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಯಾಕೆ ಉಣ್ಣಕ್ಕಿಕ್ಬೇಕೇನು? ಬಾ ಕುಂತ್ಕ ಬಾ, ಹಾಕಬಿಟ್ಟು ಬರ್ತೀನಿ ತಟ್ಟೆಗೆ. ನಿನ್ನ ಊಟನ ನೀನೇ ತಿನ್ಕ. ಯಾರಿಗೆ ಬೇಕು ನಿನ್ನ ಊಟ ಎಲ್ಲನೂ? ಬ್ಯಾಡ ಬ್ಯಾಡ, ನಂಗೆ ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ರು ಬಲವಂತ ಮಾಡಿ ಕಟ್ಬಿಟ್ರಲ್ವ ನನಗೆ. ಇಲ್ಲ ಮಾಡ್ಕೊ ಮಾಡ್ಕೊ ಮಾಡ್ಕೊ, ನೀನು ಮಾಡ್ಕೋಬೇಕು ಮದುವೆ ಅಂತ ಹೇಳ್ಬಿಟ್ಟು ಯಾವ ಸಂಪತ್ತು ಕಟ್ಟಿದ್ರಿ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವ ಸುಖ ಕಟ್ಟಿದ್ರಿ? ಹೇಳ್ದೆ ಬ್ಯಾಡ, ಶ್ರೀಮಂತ ಹುಡುಗಿಯರ್ ನಮ್ಮ ಮನೆಗೆ ಬ್ಯಾಡ, ಬಡವರಾದ್ರೂ ಪರವಾಗಿಲ್ಲ, ಮಾನ ಮರುವದಸ್ತ್ರನೇ ಕರ್ಕೊಬಿಟ್ಟು ಬಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕೇಳ್ದೆ ನೀನು? ಅಯ್ಯೋ ನಮ್ಮ ಅಮ್ಮ ಸತ್ತೋಯ್ತದೆ ಸತ್ತಿದ್ರ ಮುದುಕಿ ಸಾಯೋಳು, ನನ್ನ ಜೀವನ ಸಾಯಿಸ್ಬಿಟ್ಲ ಅವಳು ಒಂದೇ ಕಿತ್ತನೆಯ. ಅದೇನು ಅಂತ ಹೇಳ್ಬಿಟ್ಟು ನೀನು ನಿಮ್ಮಮ್ಮ ಸೇರ್ಕೊಂಡು ಮಾಡಿದ್ರು ನಾಕಾಣೆ. ನೋಡಮ್ಮ, ನನಗಂತೂ ಯಾವ ಶ್ರೀಮಂತ ಹುಡುಗಿಯರು ನಮಗೆ ಸವಾಸ ನನಗೆ ಬೇಕಿರಲಿಲ್ಲ, ಇಷ್ಟನೂ ಇರಲಿಲ್ಲ. ನನಗೆ ಸಿಂಪಲ್ ಆಗಿರೋ ಯಾರೋ ಒಬ್ಬರನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೆ. ಆ ಜೀವನ ಕೊಳ್ಳಿಗೆ ಬಿಟ್ಟೋಳು ನೀನೇನೇನಿಯ. ಏನೋ ದುಡ್ಡು 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 ದುಡ್ಡೈತಿ ಇವತ್ತು. ತಂದು ಇಕ್ಕೊಳ್ಳಲ್ಲ ನಿನ್ನ ಸೊಸೆ, ದೊಡ್ಡ 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 ಗಂಟುಗಳೇನಿಯ. ಆದರೆ ನಿನ್ನ ಮಗಂಗೆ ಯಾವ ನೆಮ್ಮದಿನೂ ಇಲ್ಲ. ಯಾಕ್ಲ ಹೆಂಗ ಮಾತಾಡ್ತಿದ್ಯಾ? ತಲೆಗಿಲ್ ಕೆಟ್ಟ ನಿನ್ಗೆ? ಏನಾಗೋಳು ನಿನ್ ಹೆಂಡ್ರು? ಏನಾರ ನಿನ್ ಕಷ್ಟಗಿಷ್ಟ ಆಗೋಗ್ಬಿಟ್ಟೈತೆ ನಿನ್ಗೆ? ಏನ್ಲ ಮಾಡೋಳು ನಿನ್ ಹೆಂಡ್ರು? ಅಮ್ಮಿಕಂಡ್ ಮುಚ್ಕೊಂಡ್ ಬಿದ್ದಿರು, ಅವಳಿಗಿನ ಬೇಕಿತ್ತೇನು? ನೀವಪ್ಪ ಸಂಪಾದನೆ ಮಾಡಿ ಇಕ್ಕವ್ ನೋಡ್ ನಿನ್ಗೆ ಬಂದ್ ತಾಳಿ ಕಟ್ಟಿಸ್ಕೊಳಕ್ಕೆ ಮುಚ್ಕೊಂಡ್ ಬಿದ್ದಿರ್ಲ ಕಂಡಿವ್ನಿ. ಸಾಕು, ನೀನ್ ಸುಮ್ನಿರ್ ಸಾಕು. ನೀನ್ ಜಾಸ್ತಿ ಮಾತಾಡಕ್ ಬರ್ಬೇಡ. ಏನೋ ಅಮ್ಮ ಅಂತ ಬೆಲೆ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ರಿ ಅಲ್ವಾ ನನಗೆ. ನೀವು ಮಾಡ್ರೆ ಸವಾಸಕ್ಕಂತೂ ನಾನು ಅನುಭವಿಸ್ತಾನೆ ಇದ್ದೀನಿ. ಎಲ್ಲ ಈ ಮುದುಕಿಯಿಂದನೇ ಆಗಿದ್ದು. ಏನ್ ಲಾಳೆ ಬೇವರ್ಸಿ ತಿಕ್ಕಮಕ್ಕ ತೊಳೆದ್ಬಿಟ್ಟು ನಿನ್ಗೆ ದೊಡ್ಡನ್ ಮಾಡಿದಕ್ಕೆ ಮಾಡ್ತಿದ್ಯಲ್ಲ ಸರಿಯಾಗಿ ನಿನ್ ಬಾಯಿಗೆ ಮುಣ್ಣಾಕ. ಏನ್ಲಾ ಈ ಪಟ್ಟಿ ದಿಮಾಕಾಗ ಮಾತಾಡ್ತಿದ್ಯಲ್ಲ? ಏನ್ ದಿಮಾಕು? 2 ದಿನ ಕೂಳಾಕ್ಬೇಡ್ವೆ ಇವನಿಗೆ, ಬಿದ್ದಿರ್ತಾನೆ. ನಿಧಿಗೆ ನಾನು ಬೇಕೇನಿಲ್ಲ ನಿನಗೆ ಹೆಂಡ್ರು? ಏನ್ ಇಷ್ಟೊಂದು ಮಾತಾಡ್ತಿದ್ಯಾ ನೀನು? ಅಂತ ಹುಡುಗಿ ನೀನು ಕಟ್ಕೊಂಡ್ರದು ನಿನ್ನ ಪುಣ್ಯ ಅಷ್ಟೇ, ಅವಳು ಪುಣ್ಯ ಅಲ್ಲ. ತಗ್ಗಿ ಬಗ್ಗಿ ನಡ್ಕೊಂಡು ಅಷ್ಟು ದುಡ್ಡಿದ್ರು ಏನೂ ಇಲ್ಲ ಹಂಗೆ ಅನ್ನಂಗೆ ನೀ ಬಿದ್ದಿರ್ತಾಳೆ. ಅಂತವಳನ್ನ ಬಿಟ್ಬಿಟ್ಟು ಯಾವಳ ಸಿಂಪಲ್ ಆಗಿರೋಳು ಬೇಕಿತ್ತಂತೆ. ಕರ್ಕಬಪ್ಪ, ಸಿಂಪಲ್ ಆಗಿರೋಳು ಯಾವಳ ನಿನ್ನ ತಾಳಿ ಕಟ್ಟಿಸ್ಕೊಂತಾಳೆ ನೋಡ್ಬಿಡ್ತೀನಿ ನಾನು. ಸುಮ್ಕಿದ್ ಬಿಡಜಿ, ಎಲ್ಲ ನಿನ್ನಿಂದನೇ ನೀ ನೀನೇನು ನನ್ನ ಜೀವನ ಹಾಳು ಮಾಡಕ್ಕೆ ಬೇಕಿದ್ದಿನೋ. ಸುಮ್ಕಿದ್ ಬಿಡು. ನಾನು ಬ್ಯಾಡ ಅಂತ ಹೇಳಿದ್ರು ಕುಣ್ಕೊಂಡು ತಾಳಿ ಕಟ್ಟಿ ಸತ್ತೋಯ್ತೀನಿ ಅಂತ ಹೇಳಿ 6 ತಿಂಗಳಾದ್ರೂ ಸಾಯ್ಲಿಲ್ವಲ್ಲ ನೀನು ಹೇಳು. ಮಗ ಒತ್ತಿ ಆಯ್ತು ಕಣ್ಣ, ನಿನಗೆ ಒತ್ತಿ ಆಯ್ತು. ಮುಚ್ಕೊಂಡು ಇರ್ತಾ ಇರ್ಬೇಕು ನೀನು ಅಷ್ಟೇ. ಶಾನೆ ಒತ್ತಿಯಾಗ ಆಡ್ಬೇಡ ನೀನು, ಕ್ಯಾರ ಕಿತ್ತೋಯ್ತವೆ. ಅಮ್ಮನ ಮೇಲೆ ನೀ ಹಂಗೆಲ್ಲ ಮಾತಾಡ್ತಿದ್ಯಲ್ಲ ನೀನು? ಕೂಳು ನೀರು ಹಾಕಕ್ಕಿಲ್ಲ ಅಷ್ಟೇ. ಬೀದಿ ಅಲಿಬೇಕಾಯ್ತದೆ. ಏನ್ಲಾ ಇವತ್ತು ಈ ಪಾರ್ಟಿ ಜೋರ್ ಮಾಡ್ತಿದ್ಯಲ್ಲ ನೀನು? ನಾನೇನ್ ಜೋರ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳು. ನೀನ್ ಸುಮ್ಕಿದ್ರೆ ನಿನಗೆ ಸರಿ. ಮುಚ್ಕೊಂಡಿರ್ಬೇಕು ಬಾಯ್ನ, ಮುಚ್ಕೊಂಡಿರು. ಯಾವ ದೇಹ ಮೆಟ್ಕೊಂಡೈತೆ ನಿನ್ಗೆ? ಯಾವ ದೇಹ ಮೆಟ್ಕೊಂಡೈತೆ ಅಂತ ಹಿಂಗ ಆಡ್ತಾ ಇದ್ಯಾ? ಹೊಡಿರಿ ಹೊಡೆದು ಸಾಯಿಸ್ಬಿಡ್ರಿ. ನನ್ನ ಸಾಯಿಸೇ ಬಿಡ್ರಿ. ನನಗೆ ಏನು ಬೇಡ ಅಂತ ಹೇಳ್ತೀನಿ, ಸಾಯಿಸ್ಬಿಡ್ರಿ. ಅವಳ ಜೊತೆ ಬಾಳ್ಮೆ ಮಾಡಕ್ಕಂತೂ ನನ್ನ ಕೈಲಾಗಕ್ಕಿಲ್ಲ, ಸಾಯಿಸ್ಬಿಡ್ರಿ. ನನಗಿನ್ನ ಎಲ್ಲದ್ರಾಗೂ ಜಾಸ್ತಿ ಇರೋಳನ್ನ ನಾನು ಕಟ್ಕೊಳಕ್ಕಿಲ್ಲ. ಹೌದು, ನನಗೆ ಮೊದಲು ಅವಳ ಮೇಲೆ ಇಷ್ಟ ಇತ್ತು. ಎಲ್ಲರೂ ಹೇಳ್ತೀರಾ ನಿಂಗೆ ಅವಳ ಮೇಲೆ ಮೊದಲೊಂಚೂರು ಇಷ್ಟ ಇತ್ತು ತಾನೇ ಅಂತ. ಹೌದು, ನಂಗೆ ಇಷ್ಟ ಇತ್ತು, ಇಲ್ಲ ಅಂತ ನಾನೇನು ಹೇಳ್ತಿಲ್ವಲ್ಲ. ಆದರೆ ಅವಳು ಯಾವಾಗ ನನಗಿನ್ನ ಸಾವುಕಾತಿ ಅಂತ ಗೊತ್ತಾದ್ಲೋ, ಯಾವಾಗ ಸಾವುಕಾರನ ಮಗಳು ಅಂತ ಗೊತ್ತಾದ್ಲೋ, ಅವತ್ತೇ ನನಗೂ ಅವಳಿಗೂ ಸಂಬಂಧ ಪ್ರೀತಿ ಎಲ್ಲ ಮುರಿದಾಕ್ಬಿಟ್ಟೆ ನಾನು. ಯಾವ ಸಂಬಂಧ ಯಾವ ಪಿರುತಿನೂ ನನ್ನ ಅವಳ ಮಧ್ಯೆ ಇರಬಾರ್ದು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೆ ನಾನು. ಆದರೆ ಎಲ್ಲ ಹಾಳು ಮಾಡಿದ್ದು ನೀನೇ ಕಣಜ್ಜಿ, ನೀನೇ. ನೋಡು, ಇವಾಗೂ ಹೇಳ್ತಾ ಇದ್ದೀನಿ, ಇವಾಗೂ ನನಗೆ ಅವಳ ಅವಶ್ಯಕತೆ ಇಲ್ಲ. ಬಿಟ್ಟೋಯ್ತಳ, ಬಿಟ್ಟೋಗಕ್ಕೆ ಹೇಳ್ತಾ ಇರು. ನಾನೇನು ತಲೆನೇ ಕೆಡಿಸ್ಕೊಳಕ್ಕಿಲ್ಲ. ಆರಾಮಾಗೆ ನಾನೊಬ್ಬನೇ ನೆಮ್ಮದಿಯಾಗಿತ್ತೀನಿ. ಯಾವ್ದಾರ ಒಂದು ಬಡವರು ಹುಡುಗಿನ ಮದುವೆ ಮಾಡ್ಕೊಂಡು ಇರ್ತೀನಿ ನಾನಂತೂ. ಯಾವತ್ ಕಾಲ ಬಂತೈ ನನ್ನ ಮಗಂಗೆ ಹಿಂಗ ಆಡಕ್ಕೆ? ಒತ್ ಕಾಲ ಬಂದೈತ್ ಬಾ ಇವನ್ಗೆ, ಲೋಪರ್ ಬಡ್ಡಿಗೆ. ಅಲ್ಲ ಕಣಮ್ಮ, ಇವ್ನಿಗೆ ಏನ್ ಬಂದೈತ್ ದೊಡ್ಡರಾಗ ಅಂತ ಹೇಳ್ಬಿಟ್ಟು ಯಾಕೆ ಹಿಂಗ ಆಡ್ತಾವನೆ ಇವನು? ಅಲ್ಲ ಪಾಪ, ನಿಧಿ ಏನ್ ಮಾಡೋಳೆ ಅಂತ ಹೇಳ್ಬಿಟ್ಟು ಹಿಂಗ್ ಕಿರ್ಚಾಡ್ತಾನಲ್ಲ. ನನ್ನ ಮಗನ್ ತಿಂದ್ಕೂಳ ಹೆಚ್ಚಾಗೈತೆ. 10 ರೂಪಾಯಿ ಯಾರು ಕೊಡ್ಬೇಡ್ರಿ ಮನೆಯಾಗೆ. 10 ರೂಪಾಯಿ ಬಿಚ್ಚು ಕುಡ್ದು ನೀವು ಯಾರು ಬಿದ್ದು ಸಾಯ್ಲಿ. ನಾನೇನ್ ಕೊಡ್ತೀನಿ ಕಾಸ? ಏನೋ ಕಿಸ್ತೀನಿ ಅಂತ ಕಿಸಿಯಕ್ಕೆ ಹೋಗಿ ಎಲ್ಲ ಹಾಳು ಮಾಡ್ಕೊತಾನೆ ಅಷ್ಟೇ ನೀನಿಯ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣಮ್ಮ ಇವನಿಂದ. ಅಲ್ಲ ಕಣಮ್ಮ, ನಿಧಿಯಿಂದ ಇವತ್ತು ನಾವು 1 2 ಹೊತ್ತು ಊಟ ತಿಂತಾ ಇರೋದು ಕಣಮ್ಮ. ನನ್ನ ಸೊಸೆಯಿಂದ ನೀನಿಯ ಏನು ಮಾಡೋದು ಏನು ಕಥೆಯೋ? ನನ್ನ ಸೊಸೆನಂತೂ ನಾನು ಬಿಟ್ಕೊಡಕ್ಕಿಲ್ಲಮ್ಮ. ಇವತ್ತು ನಾನು ಅನ್ನ ತಿಂತಿರೋದೇ ನನ್ನ ಸೊಸೆಗೆ ಇದರಿಂದ. ಈ ನನ್ನ ಮಗನ ಬೇಕಾದ್ರೆ ಬಿಟ್ಟು ಕೊಟ್ಬಿಡ್ತೀನಿ ನಾನು. ನನ್ನ ಸೊಸೆ ಬಂಗಾರನೇ ಸರಿ ಬಿಡಮ್ಮ. ಈ ನನ್ನ ಮಗನ ಬೇಕಾದ್ರೆ ಅದ್ದೀಚೆ ಕಡೆಗೆ ಹಾಕ್ತೀನಿ. ನನ್ನ ಸೊಸೆನ ಬಿಟ್ಕೊಡಕ್ಕಿಲ್ಲ, ನೋಡ್ತೀರಿ ನಾನು ಬಿಟ್ಕೊಡು ಅಂತ ಹೇಳಿದ್ನಾ? ನಿಧಿಗಿನ ಒಳ್ಳೆ ಸೊಸೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮಿ. ನಿಧಿನೇ ನೀ ಆ ದೇವತೆ ಇದ್ದಂಗೆ. ನಿಮ್ಮ ಮನೆಗೆ ಬಂದಿರೋ ಅದೃಷ್ಟ ಲಕ್ಷ್ಮಿ ಅಂತಾನೆ ನೀ ಅನ್ಕ. ಇಲ್ಲ ಅಂದಿರಿ ನಿಮ್ಮ ಬಾಳಿಸೋದಕ್ಕೆ ಬೀದಿಗೆ ಬಿದ್ದಿರೋದು. ನಿನ್ನ ಗಂಟ ಮಾಡೋ ಸಾಲ ಎಲ್ಲ ತೀರ್ಸೋಳಿ. ಅವಳಿಗೆ ಏನು ಬಂದಿದ್ದು ದೊಡ್ಡ ಕರ್ಮ ಹೇಳು? ನಿಮ್ಮ ಮನೆ ಸಾಲ ಪಾಲ ತೀರಿಸಿ ಇವತ್ತು ಮನೆ ಸಂಸಾರ ಅಂತ ನೋಡ್ಕೊಂಡು ಬಿದ್ದೋಳಲ್ಲ. ಅದಕ್ಕೆ ಲೋಪರ ನನ್ನ ಮಗಂಗೆ ಇಲ್ದಿರೋದೆಲ್ಲ ದುರಂಕಾರ ನೆತ್ತಿಗೆ ಇರೋದು. ಅಯ್ಯೋ, ಏನು ಮಾಡೋದು ಇವ್ನಿಗೆ? ಅದು ಹೆಂಗೆ ಬುದ್ಧಿ ಕಲಿಸೋದು? ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣಮ್ಮ. ಯಾಕನ ಹೊಂಟೋಗ್ಬಿಡೋಣ ದೇಶಾಂತರ ಅನ್ನಿಸ್ತದೆ. ಯಾಕನ ಈ ಜನ್ಮಕ್ಕೆ ಬದುಕಿ ನಾನು ಇದೆಲ್ಲ ನೋಡ್ತಾ ಇದ್ದೀನೋ ನಾಕಾಣೆ. ಅಲ್ಲ ಲೆಕ್ಕ ಹಾಕು, ಎಂಥ ಮಾತಾಡ್ತಾನೆ ಅಂತ. ಅಜ್ಜಿ, ಅತ್ತೆ,
ಏನು ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾಕೆ ಕೂತ್ಕೋಬಾರ್ದು ಅಂತ ಏನಾದರೂ ರೂಲ್ಸ್ ಇತ್ತ ಏನು? ಹಂಗೇನಲ್ಲ ಸೊಸೆ, ಸುಮ್ಮನೆ ಹಂಗೆ ಮಾತು ಬಂತು, ಹಂಗೇನೇ ಮಾತಾಡ್ಕೊಂಬಿಟ್ಟು ಬಂದೆ. ಏನು ಸಾಕರು ಮನೆ ಕತೆ, ನಿಮ್ಮ ಅಪ್ಪರ ಮನೆಗೆ ಅವರೆಲ್ಲ ದೊಡ್ಡ ಹೆಂಡತಿ ಅಂತ ಯಾರೋ ಬಂದ್ಬಿಟ್ಟೆಲ್ಲ ಸೇರ್ಕೊಬಿಟ್ಟವ್ರಂತೆ, ನಿಜವೇನು? ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀರಾ? ಅಯ್ಯೋ ಬಂದು ಸೇರ್ಕೊಂಡು ಈ ಚಿತ್ರ ಹಿಂಸೆ ಆಗೋಗ್ಬಿಟ್ಟೈತೆ. ಅದಕ್ಕೆ ಏನಾದರೂ ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಹೇಳೈತೆ. ಏನೋ ಆದಷ್ಟು ಬೇಗ ಒಂದು ತೀರ್ಮಾನ ಮಾಡಿಬಿಟ್ಟು ಅವ್ರನ್ನ ಈ ಮನೆ ಬಿಟ್ಟು ಕಳ್ಸೋದು, ಇಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಅಮ್ಮ ಹೇಳ್ತಾ ಇತ್ತು. ಅತ್ತೆ, ನನ್ನ ಅಮ್ಮವ್ರ ಮನೆಗೆ ಹೋಗೋದಕ್ಕೆ ನಿಮ್ಗೇನು ಬೇಜಾರಿಲ್ಲ ತಾನೆ? ಯಾಕಂದರೆ ಅವ್ರ ಮನೆಗೂ ಕಷ್ಟ ಇರ್ತೈತಲ್ವಾ, ಅಲ್ಲೂ ಹೋಗಿ ನೋಡಬೇಕು, ಇಲ್ಲೂ ಬಂದು ನೋಡಬೇಕು, ಎಲ್ಲ ನೋಡಬೇಕಲ್ವಾ. ಅದಕ್ಕೇನೆ ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀನಿ. ಮನೆ ಕೆಲಸ ಎಲ್ಲ ಮುಗ್ದೈತೆ ತಾನೆ, ಅದರಲ್ಲೇನು ತೊಂದರೆ ಇಲ್ಲ ತಾನೇ? ಅಯ್ಯೋ ನಿನ್ನ ಏನವ ಹಿಂಗೆ ಹೇಳ್ತಿಯಲ್ಲ, ನೀನು ಎಲ್ಲನ ಹೋಗ್ಬಿಟ್ಟು ಬಾವ, ನಮ್ಗೇನಾದ್ರೂ ನೋವೇ. ಅಯ್ಯೋ ನೀನು ಕೆಲಸ ಮಾಡುವಂತ ಯಾರು ಹೇಳಿದ್ರು? ನಾವು ಮಾಡ್ಕತ್ತೀವಿ ಬಿಡು. ಇಂಥ ಆರಾಮಾಗಿ ಓಡಾಡ್ಕೊಂಡಿರೋ ಟೈಮಾಗ ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ಅದ್ರ ತೊಂದರೆ ಏನೈತಿ ಹೇಳವ? ನೀನು ಆರಾಮಾಗಿರೋವ, ಯಾವಾಗ ಬೇಕೋ ಅವಾಗ ಹೋಗು, ಯಾರು ಕೇಳೋರು? ಅದೇ ನೀನೇನು ಬ್ಯಾರೇಳೆ, ನನ್ನ ಮುದ್ದಿನ ಮೊಮ್ಮಗಳಲ್ವೇ, ಹೋಗಿ ಬಂದ್ರೆ ನನ್ನ ಕಷ್ಟ ಆಯ್ತದೆ. ಹೋಗು ಆರಾಮಾಗೆ ಸುಧಾರಿಸ್ಕೊ ಹೋಗು. ಟೆನ್ಷನ್ ಎಲ್ಲ ಮುಗಿಯ ಗಂಟನೂ ಓಡಾಡು, ಏನೂ ಆಗಕ್ಕಿಲ್ಲ. ಆದಷ್ಟು ಬೇಗ ನನಗೊಂದು ಮೊಮ್ಮಗುನ ಎತ್ಕೊಟ್ಬಿಟ್ರೆ ಆರಾಮಾಗಿ ಆಡಿಸ್ಕೊಂಡು ನಾನು ಕುಂತ್ಕೊಬಿಡ್ತೀನಿ. ನಾನು ಗೊತ್ತಾಗ ಟೈಮ್ ಹೋಗೋದೇ ಗೊತ್ತಾಗಕ್ಕಿಲ್ಲ ಅವಾಗ ನೋಡು. ಸರಿ ಅಜ್ಜಿ ಆಯಿತು. ಓ ಕಣವ ಸೊಸೆ, ನನಗೊಂದು ಮೊಮ್ಮಗುನ ಸಾರನ್ನ ಕೊಟ್ಬಿಡವ, ಕಾಯ್ತಾ ಇವ್ನಿ ನಾನು ಯಾವಾಗ ಕೊಡ್ತಿರೋ ಅಂತ ಹೇಳ್ಬಿಟ್ಟು. ಸರಿ ಕಣವ, ಹೋಗಿ ಸ್ವಲ್ಪ ಸುಧಾರಿಸ್ಕೊ ಹೋಗು. ಅಲ್ಲಿ ಹಂಗೆ ನೀನು ಇದು ಮಡಗಿವ್ನಿ, ಖರ್ಜೂರನೂ ಎಲ್ಲನೂ ತಂದು ಸಂದಕೈತೆ ತಿನ್ನೋಗು. ಅವನೂ ಎಲ್ಲನೂ ತಿನ್ನಬೇಕು ಅಂತಾರಲ್ಲ, ಈ ಒಣ ದ್ರಾಕ್ಷಿ ಖರ್ಜೂರ ಎಲ್ಲನೂ ಆ ಟಿ ವಿ ಮುಂದೆ ಮಡಗಿದ್ದೀನಿ, ಬಾಟ್ಲಿಗೆ ಹಾಕಿ ತಿನ್ಕೊ ಹೋಗು ನಿನಗೆ ಅಂತಾನೇನಿ. ಸರಿ ಅತ್ತೆ ಆಯಿತು. ನನ್ನ ಸೊಸೆ ಬಂಗಾರನಮ್ಮ. ಹ್ಞೂ ಕಣ್ಲಿ, ಪಾಪ ಕಣಮೇನಿದಿ. ಮೊದಲು ನಾನು ಏನೋ ದೌಲತ್ ಬಡ್ದು ಹೇಳ್ತಿದ್ದೆ, ಓ ಅವಳು ಹಂಗೆ ಅವಳು ಹಿಂಗೆ ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಅನ್ನಿಸ್ತದೆ ಭಾಳ ಒಳ್ಳೆ ಮಗ ನಿಧಿ ಮಾತ್ರನೂ. ಅಪ್ಪ ಸದ್ಯ ನಿನ್ನ ಮಗುನಿಂದ ನೆಮ್ಮದಿ ಕಳ್ಕೊಂಡು ಬಿಡ್ತೀನಿ ನಾನಂತೂ. ಒಂದು ಸ್ವಲ್ಪ ಹೊತ್ತು ಪೊದ್ದಿ ಮನೆಗನ ಇದ್ಬಿಟ್ಟು ಬರ್ತೀನವ, ನೆಮ್ಮದಿನ ಸಿಗ್ತೈತೆ ನನಗೆ. ಪೊದ್ದಿ ಮನೆಗೆ ಹೋದ್ರೆ ಏನೋ ಒಂಥರ ನೆಮ್ಮದಿ, ನನಗೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಣವ ಹೋಗು. ಓಹೋ ಬರಬೇಕು. ಯಾಕೋ? ಏನು ಯಾಕೋ? ಚೆನ್ನಾಗೈತೇನೋ? ಅಲ್ದಿದ್ದು ಪ್ಯಾಟೆನಾಗ ಪಾನಿಪುರಿ ತಿಂದಿದ್ದು, ಅವನು ಇವನ ಜೊತೆ ಎಲ್ಲ ಕಿಸ್ಕೊಂಡು ಮಾತಾಡಿದ್ದು ಎಲ್ಲ ಆಯ್ತೇನೋ? ಆಗಿರ್ಬೇಕು ತಾನೆ ಎಲ್ಲನೂ. ಇವಾಗ ಮನೆ ನೆನಪಾಯ್ತು, ಅದಕ್ಕೆ ಅಮ್ಮ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ತಾತನ ಮನೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನೀ ಅಪ್ಪ ಹೇಳ್ಬೇಕಿತ್ತು, ಹೇಳ್ತಾ ಇದೆಯಾ ಅಲ್ವಾ? ಬಾ 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 ಬಾ. ಅಯ್ಯೋ ನಮ್ಮ ಅಮ್ಮನ್ನ ನಮ್ಮ ಅಜ್ಜಿನ ಎಲ್ಲರೂ ಬುಟ್ಟಿಗೆ ಹಾಕೋಬಿಟ್ಟು ಅವ್ರೆಲ್ರಿಗೂ ತಲೆಗೆ ಎಣ್ಣೆ ಸವರ್ಬಿಟ್ಟು ಈ ಸಿಕ್ಬಿಟ್ಟು ಚೆನ್ನಾಗಿ ನಾಟ್ಕಾಡ್ತಾ ಇದೆಯಾ. ನಾನೊಬ್ಬ ಸಿಕ್ಕಿದ್ರಲ್ಲ ನಿನಗೆ, ದೊಡ್ಡ ಬಕ್ರ ನನ್ನ ಮಗ. ನನ್ನಂಥ ಬಕ್ರ ನನ್ನ ಮಗ ಹುಡಿಕೊಂಡು ಹೋದ್ರು ನಿಂಗೆಲ್ಲ ಸಿಗ್ತಾನ? ಸಿಗಕ್ಕೆ ಸಾಧ್ಯನೇ ಇಲ್ಲ. ನಾನೇ ದೊಡ್ಡ ಬಕ್ರ. ಅದಕ್ಕೆ ನಾನು ಹಿಡ್ಕೊಂಡು ತುಂಬ ಚೆನ್ನಾಗಿ ಆಟಾಡ್ತಾ ಇದೆಯಾ. ಆಟಾಡಬೇಕು, ಚೆನ್ನಾಗಿ ಆಟಾಡಬೇಕು ಬಿಡು. ನೋಡಿದ್ದೀನಿ ಬಿಡು ನೀನು ಯೋಗ್ಯತೆಗೆ ಬೆಂಕಿ ಹಾಕ. ಥೂ, ನನ್ನ ಜೀವನಕ್ಕೆ ಯಾಕಾದರೂ ಬಂದೋ ನೀನಂತೂ. ನನಗಂತೂ ನಿನ್ನ ನೆನೆಸ್ಕೊಂಡ್ರು ಮೈಯೆಲ್ಲ ಉರ್ದೋಗ್ತೈತೆ. ಅಯ್ಯೋ ಈ ನನ್ನ ಮಗ ಇವಳು ತೆಗೆದ್ಬಿಟ್ನಲ್ಲಮ್ಮೋ. ಏನಲ್ಲ ಓಪರ್ ನನ್ನ ಮಗನೇ, ಯಾಕೆ ಏನೋ ಮಾತಾಡ್ತಿದ್ಯಲ್ಲ? ಯಾರು ಹೇಳಿದ್ರು ನಿಂಗೆ? ನಾನು ಹುಡುಗನ ಜೊತೆ ಪಾನಿಪುರಿ ತಿಂತಾ ಇದ್ದೆ ಅಂತ ಹೇಳ್ಬಿಟ್ಟು ನನ್ನ ಅಮ್ಮವ್ರ ಮನೆಗೆ ಹೋಗಿ ಬರ್ತಾ ಇದ್ದೀನಿ ನೋಡು. ನಮ್ಮ ಅಮ್ಮವ್ರ ಮನೆಗೆ ತುಂಬಾ ಕಷ್ಟ ಆಯ್ತು ಇವಾಗ. ಅಲ್ಲಿ ನಮ್ಮ ಅಣ್ಣ ನಮ್ಮ ಅಮ್ಮ ಇಬ್ಬರೇ ಒದ್ದಾಡ್ತಾವ್ರೆ. ಯಾರ್ಯಾರೋ ಬಂದು ಮನೆಗೆ ಸೇರ್ಕೊಂಡು ತುಂಬಾ ತೊಂದರೆ ಆಗೈತೆ. ಅದಕ್ಕೋಸ್ಕರ ನಾನು ಓಡಾಡ್ತಿದ್ದೀನಿ. ಬಿಟ್ಟರೆ ಅದನ್ನ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೂ ನಾನು ಓಡಾಡ್ತಾ ಇಲ್ವಲ್ಲ. ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ನಿನ್ಗೆ ಏನಾಯಿತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನೋಡು. ನಿನಗೆ ನಾನು ಇಷ್ಟ ಇಲ್ಲ ಅಂತಂದರೆ ಹೇಳು, ನಾನು ಏನೋ ಒಂದು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೊರಟೋಗ್ಬಿಡ್ತೀನಿ. ಈ ಥರ ಯಾಕೆ ನನಗೆ ಸುಮ್ಮನೆ ಹಿಂಸೆ ಕೊಡ್ತೀಯ ನೀನು? ನಿನ್ನ ಮಗಂಗೆ ಬುದ್ಧಿ ಬರಲ್ವೇ? ಈ ಜನುಮ್ದಾಗ ಬುದ್ಧಿ ಬರಕ್ಕಿಲ್ಲ ಬಿಡು ನಿನ್ನ ಮಗಂಗೆ. ಲೋಪ ನನ್ನ ಮಗಂಗೆ ಇರೋ ಮಾಡ್ತೀನಿ, ಹೋಗ್ದು ರೂಮ್ದೇಟ್ ಹಾಕ್ಬಿಡ್ತೀನಿ ನೋಡಿ ಇವಾಗ. ಇವನಿಗೆ ಬರಬಾರ್ದು ಬರ. ಏನಾಯ್ತು ನನ್ನ ಮಗಂಗೆ? ನೆಮ್ಮದಿಗಿರಕ್ಕೂ ಬಿಡಕ್ಕಿಲ್ಲ ಇವನು.